ನೀ ಯಾವುದಕ್ಕೋಸ್ಕರ ಇದನ್ನ ಮಾಡ್ತಿದ್ಯೋ ಅದನ್ನ ಶ್ರದ್ಧೆಯಿಂದ ಮನಸ್ಸಿನಲ್ಲಿ ಹೇಳ್ಕೊಂಡು ದೇವ್ರ ಹತ್ರ ಬೇಡ್ಕೊ, ಎಲ್ಲ ಒಳ್ಳೇದಾಗುತ್ತೆ. ಸರಿ ಅದಕ್ಕೆ. ಯಾಕೆ ರಚನಾ ಅವನು ಆಡ್ಕೋತೀಯಾ? ಸುಮ್ಮನೆ ಅದಕ್ಕೆ ಅಣ್ಣ ಕಮಲಿಗೋಸ್ಕರ ಹೀಗೆ ಮಾಡ್ತಿರೋದು ನನಗೂ ಖುಷಿನೇ. ಸುಮ್ಮನೆ ಒಂದು ಕಾಲು ಎಳೆಯಕ್ಕೆ ಹೇಳಿದೆ ಅಷ್ಟೆ. ಅದಕ್ಕೆ ಕಮಲಿ ಎಷ್ಟು ಅದೃಷ್ಟವಂತೆ ಅಲ್ಲ? ಹೌದು ರಚನಾ, ಎಲ್ಲ ಹುಡುಗರು ತನ್ನ ಹುಡುಗಿ ಮುಂದೆ ತಾನು ಒಳ್ಳೆಯವನು ಅನ್ನಿಸ್ಕೋಬೇಕು, ಅವಳನ್ನ ಇಂಪ್ರೆಸ್ ಮಾಡ್ಬೇಕಂತ ಏನೇನೋ ಮಾಡ್ತಾರೆ. ಆದರೆ ಇವನು ಮಾಡ್ತಿರೋದು ಕಮಲಿಗೆ ಗೊತ್ತೇ ಇಲ್ಲ. ಆದರೂ ಶ್ರದ್ಧೆಯಿಂದ ಮಾಡ್ತೀಯಾನೆ. ದೇವರು ಅವರಿಬ್ರನ್ನ ಚೆನ್ನಾಗಿಟ್ಟಿರ್ಲಿ. ರಚನಾ, ಅಲ್ಲೋಡು. ಪರಮಾತ್ಮ, ರಿಷಿ ಮಾಡ್ತಿರೋ ಕೆಲಸ ಕಮಲಿಗೆ ಗೊತ್ತಾಗದೆ ಹೋಗುತ್ತೇನೋ ಅನ್ಕೊಂಡೆ. ಒಳ್ಳೆ ಕೆಲಸ ಮಾಡ್ದೆ ಕಣಪ್ಪ. ಕಮಲಿ, ರಚನಾ ಮತ್ತು ಹಾಸಿನಿ ಅಕ್ಕ ಬಂದವ್ರೆ. ಹಾಸಿನಿ ಅಕ್ಕ, ರಚನಾ ಹೆಂಗಿದ್ದೀರಾ? ಚೆನ್ನಾಗಿದ್ದೀವಿ ಕಮಲಿ. ನಮಸ್ಕಾರ. ನಮಸ್ಕಾರ. ಮನೇಲೆಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಅಕ್ಕ, ಕಮಲಿಗೆ ಹುಷಾರಿನಿಲ್ಲ, ಅದಕ್ಕೆ ಆಸ್ಪತ್ರೆಗೆ ಹೋಗಿ ಇಲ್ಲಿಗೆ ಬಂದು. ಅದಕ್ಕೆ ಗುಡಿಗೆ ಬಂದು ಪ್ರದಕ್ಷಿಣೆ ಹಾಕುಮ ಅಂತ ಬಂದೆ. ಹೌದಾ? ನೀ ಹೋಗ್ಬಾ ಕಮಲಿ, ನಾವಿಲ್ಲೇ ಇರ್ತೀವಿ. ಕಮಲಿ, ನಾನು ಬರ್ತೀನಿ. ಬೇಡ, ನಿಂಗೆ ಕಮಲಿ ಪ್ರದಕ್ಷಿಣೆ ಮಾಡ್ಕೊಂಬರ್ಲಿ ಇರು. ರಚನಾ, ನನ್ನ ಯಾಕೆ ತಡೆದೆ? ಅಣ್ಣನೂ ಪ್ರದಕ್ಷಿಣೆ ಹಾಕ್ತಿದ್ದಾನೆ. ರಿಷಿ ಸರ್, ಕಮಲಿ ಅವರೇ, ಸರ್ ನಾನು ನೋಡ್ತಿರೋದು ನಿಜನಾ ಅಥವಾ ಹಸುವಾಗ್ತಿರೋದ್ರಿಂದ ಹೀಗಾಗ್ತಿದ್ಯಾ? ಸರ್, ಏನಾಯ್ತು? ಕಮಲಿ ಅವರೇ, ನೀವು ನಿಜವಾಗ್ಲೂ ಕಮಲಿ ಅವರೇನಾ? ಇದ್ಯಾಕೆ ಸರ್ ಹಿಂಗೆ ಕೇಳ್ತಿದ್ದೀರಿ? ದೇವ್ರೆ, ನೀನು ಪವರ್ಫುಲ್ ಅಂತ ಗೊತ್ತಿತ್ತು, ಆದರೆ ಇಷ್ಟೊಂದು ಪವರ್ಫುಲ್ ಅಂತ ಗೊತ್ತಿರಲಿಲ್ಲ. ಸರ್, ನೀವು ಪ್ರದಕ್ಷಿಣೆ ಆಗ್ತಿದ್ದೀರಾ? ಏನು ಸರ್ ವಿಶೇಷ? ಅದು ನಾನು ನನಗೆ ಬೇಕಾಗಿರೋರೊಬ್ರಿಗೋಸ್ಕರ ಬೇಡ್ಕೊಂಡು ವ್ರತ ಮಾಡ್ತಿದ್ದೀನಿ. ನಂಗೆ ಗೊತ್ತಾಯ್ತು, ನೀವು ನಿಮ್ಮ ಹುಡುಗಿಗೋಸ್ಕರ ತಾನೇ ವ್ರತ ಮಾಡ್ತಿರೋದು. ಸ್ಯಾನೆ ಅದೃಷ್ಟ ಮಾಡೋಳೆ ಸರ್ ನಿಮ್ಮ ಹುಡುಗಿ. ಹಾಗಂತೀರಾ? ಹೌದು ಸರ್, ಈ ಕಾಲದಾಗೆ ಯಾರು ತಾನೇ ಇನ್ನೊಬ್ರಿಗೋಸ್ಕರ ವ್ರತ ಇರ್ತಾರೆ ಹೇಳಿ? ಈಸ್ಯ ನಿಮ್ಮ ಹುಡುಗಿಗೆ ಗೊತ್ತಾದ್ರೆ ಸ್ಯಾನೆ ಖುಷಿ ಪಡ್ತಾರೆ. ಬನ್ನಿ ಸರ್. ಆ ಹುಡುಗಿ ನೀವೇ ಅಂತ ನಿಮ್ಗೆ ಈಗಲೇ ಹೇಳ್ಬಿಡ್ಲಾ? ರಿಷಿ ಸರ್, ಬನ್ನಿ. ಅಣ್ಣ, ಹೊಸಿ ಫೋನ್ ಮಾಡಬೇಕಾಗಿತ್ತು. ರಿಷಿ
ಅಪ್ಪ ಫೋನ್ ತೆಗಿತಾ ಇಲ್ವಲ್ಲ? ಅರೆ ನಿಂಗಿ, ಚಂದ್ರಕಾಂತ್ ಅಂಕಲ್ ಯಾವಾಗ ಬಂದ್ರಿ? ಸ್ವಲ್ಪದಾಯ್ತು ಋಷಿ. ಋಷಿ, ನಿನ್ ಕೈ ಕೊಡು. ಕೊಡು. ಹಾಸಿನಿ ಹೇಳಿದ್ಲು ಕಮ್ಲಿಗೆ ಒಳ್ಳೇದಾಗಬೇಕು, ಅವಳ ಪ್ರಾಣಕ್ಕೆ ಯಾವುದೇ ಅಪಾಯ ಬರಬಾರ್ದು ಅಂತ ಉಪವಾಸ ಇದೆಯಾ ಅಂತ. ನಿನ್ನಂತ ಹುಡುಗನ್ ನೋಡಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಋಷಿ. ಆಹಾ, ಚಂದ್ರು ಅಂಕಲ್ ನನ್ನ ಹುಡುಗಿಗೋಸ್ಕರ ಮಾಡ್ತೀನಿ ಅಂತ ಕಮಲಿ ಅವ್ರು ಅನ್ಕೊಂಡಿದ್ರು. ಹೀಗೆ ಬಂದು ಟಮಾರ್ ಅಂತ ನಿಜಾನ ಹೊಡೆದಾಕ್ಬಿಟ್ರಲ್ಲ ಅಂಕಲ್. ನೋಡಿದ್ಯಾ ಕಮ್ಲಿ, ಋಷಿ ನಿನಗೆ ಒಳ್ಳೇದಾಗಬೇಕು ಅಂತ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದಾನಂತೆ. ನೀನು ನನ್ನ ದೇವಸ್ಥಾನಕ್ಕೆ ಕರೆದಿಲ್ಲ ಅಂದಿದ್ರೆ ಈ ವಿಷಯ ಗೊತ್ತೇ ಆಗ್ತಾ ಇರಲಿಲ್ಲ. ಸರಿ, ಪೂಜೆ ಮಾಡ್ಸೋಣ. ಅರ್ಚಕ್ರೆ, ಪೂಜೆ ಶುರು ಮಾಡಿ. ರಿಷಿ ಸರ್, ನಂಗೋಸ್ಕರನಾ? ನಿಮ್ಮ ಹುಡುಗಿಗೋಸ್ಕರ ವ್ರತ ಮಾಡ್ತಿದ್ದೀನಿ ಅಂದ್ರಿ? ನಾನು ಹಾಗೆ ಹೇಳಲೇ ಇಲ್ವಲ್ಲ ಕಮಲಿ ಅವರೇ. ನಾನು ಹೇಳಿದ್ದು ನನಗೆ ತುಂಬ ಬೇಕಾಗಿರೋರಿಗೋಸ್ಕರ ಅಂತ. ನನಗೋಸ್ಕರ ನೀವ್ಯಾಕೆ ಸರ್ ಕಷ್ಟಪಡ್ತಿದ್ದೀರಿ? ಕಷ್ಟ ಅಂತ ಯಾರು ಹೇಳಿದ್ರು ಕಮಲಿ ಅವರೇ? ನನ್ನ ನೋಡಿದ್ರೆ ಕಷ್ಟಪಡ್ತಿರೋ ಥರ ಇದೆಯಾ? ನಿಮಗೋಸ್ಕರ ಖುಷಿಯಾಗೆ ಪೂಜೆ ನೆರವೇರಿಸ್ತಾ ಇದ್ದೀನಿ. ನಿಮಗೆ ಹೆಂಗೆ ಧನ್ಯವಾದ ಹೇಳಿ ಸರ್? ನೀವು ನನಗೋಸ್ಕರ ಈಟೊಂದು ಕಾಳಜಿ ತೋರಿಸ್ತಿದ್ದೀರಾ. ನಾನು ನಿಮಗೋಸ್ಕರ ಏನು ಮಾಡಲಿಲ್ವಲ್ಲ. ನನ್ನ ಪ್ರಾಣನೇ ನೀವು ಕಮಲಿ ಅವರೇ. ಅದಕ್ಕಿಂತ ನನಗಿನ್ನೇನು ಬೇಕು? ಅಣ್ಣ, ವಸಿ ಫೋನ್ ಕೊಡ್ತೀರಾ? ಈ ನಂಬರ್ಗೆ ನೀವೇ ಮಾಡಿಬಿಡಿ. ಹಲೋ 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 ಋಷಿಯಪ್ಪ, ನಾನು ಕಮಲಿ ಅವ್ರ ತಾಯಿ ಮಾತಾಡ್ತಾ ಇರೋದು. ಹಾಂ ಮಂಗಳಮ್ಮ, ಹೇಳಿ. ಹಲೋ ಹಲೋ ಮಂಗಳಮ್ಮ. ಹಲೋ ಹಲೋ ಮಂಗಳಮ್ಮ. ಯಾರು ಸರ್? ನಿಮ್ಮ ತಾಯಿ ಕಾಲ್ ಮಾಡಿದ್ರು. ಅವ್ವನಾ? ಹಾಂ, ಆದರೆ ನನ್ನ ಫೋನ್ ಸ್ವಿಚ್ ಆಫ್ ಆಗೋಯ್ತು. ನನ್ನ ಬಗ್ಗೆ ಕೇಳೋಕೆ ಫೋನ್ ಮಾಡಿರ್ತಾಳೆ. ನನ್ಗೇನ ಆದ್ರೆ ಮೊದಲು ಚಟ್ಪಡ್ಸೋದು ಅವ್ವನೇಯ. ಅವ್ವ ಆದ್ಮ್ಯಾಕೆ ನನ್ನ ಈಟೊಂದು ಕಾಳಜಿಯಿಂದ ನೋಡ್ಕೋತಿರೋದು ನೀವೇಯಾ ಸರ್?
ತಂಗಿ, ಕಮಲಿನ ಹುಷಾರಾಗಿ ಒಳಗಡೆ ಕರ್ಕೊಂಡೋಗಮ್ಮ. ಸರ್, ನಿಮ್ಗೇನ ಕೆಲಸ ಆಯ್ತಾ? ಬಂದ್ಲು ಕೆಸರಿನ ಕಮಲಿ. ಹಾ ಕಮಲಿ, ಯಾವನೋ ಒಬ್ಬ ನಮ್ಮನೆ ಒಳಗಡೆ ನುಗ್ಗಿ ನಿನ್ನ ಮೇಲೆ ಕೊಲೆ ಪ್ರಯತ್ನ ಮಾಡಿದ್ದಾನೆ ಅಂದರೆ ಇದು ಸಾಧಾರಣ ವಿಷಯ ಅಲ್ಲ. ನಾನು ಇನ್ಸ್ಪೆಕ್ಟರ್ನ ಹೋಗಿ ಮೀಟ್ ಮಾಡಿ ಅನ್ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ. ಡ್ಯಾಡ್, ನಿಮ್ಗೆ ಯಾಕೆ ಆ ಬೇಡ್ದಿರೋ ಕೆಲಸ? ಸರ್, ನಮ್ಮಿಂದ ನಿಮ್ಗೆ ಯಾಕೆ ತೊಂದರೆ? ನಾನು ಬೇಕಾದ್ರೆ ಕಮಲಿ, ನೀನು ವಸಿ ಸುಮ್ಕಿರು. ಸರ್, ನೀವು ಹೋಗಿ ಪೊಲೀಸವ್ರಿಗೆ ಹೇಳಿ ಸರ್. ಕಮಲಿಗೆ ಹಿಂಗೆ ಮಾಡ್ದವ್ರನ್ನ ಸುಮ್ಕೆ ಬಿಡಬಾರ್ದು. ಅವನೇನ ಪೊಲೀಸರು ತಾವು ಸಿಕ್ಕಾಕೊಳ್ಳಿ, ಆವಾಗೈತೆ ಅವನಿಗೆ. ಓ ಶಿಟ್, ಈ ಸೋಡಾ ಬುಡ್ಡಿ ಬೇರೆ ಟೆನ್ಷನ್ ಕೊಟ್ಟಿದ್ದಾರಲ್ಲ. ಅವ್ನು ಸಿಕ್ಕಾಕೊಳ್ಳೋಕ್ಕಿಂತ ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ ಅಂತ ನಾನು ತಿಳ್ಕೊಬೇಕು. ನೋಡೋಣ. ಯು ಟೇಕ್ ಕೇರ್. ನಾ ಬರ್ತೀನಿ. ಕಮಲಿ, ಬಾರವಿ, ಮಾತ್ರೆ ತಗೋಬೇಕು. ಪಾಪ ನಿಂಗೆ, ನನ್ನಿಂದ ಚಂದ್ರು ಸರ್ಗೆ ಏಟೊಂದು ಕಷ್ಟ. ಕಮಲಿ, ನೀನು ಯಾಕೆ ಹಂಗೆಲ್ಲ ಅನ್ಕತ್ಯ? ನಿಂಗೆ ರೆಸ್ಟ್ ತಗೋಬೇಕು ಅಂತ ಹೇಳೋರೆ. ನಡಿ ಹೋಗುಮ್ಮ. ಅಬ್ಬಾ, ಅಂತೂ ಆ ಗೌರಿನ ಹುಡುಕ್ಸೋದಕ್ಕೆ ಸಿಟಿ ಪೂರ್ತಿ ಕವರ್ ಮಾಡಿ ಅಂತ ಎಲ್ಲರನ್ನೂ ಕಳಿಸಿದ್ದಾಯ್ತು. ಹೇಗಾದರೂ ಸರಿ ಆ ಗೌರಿ ನನ್ನ ಕೈಗೆ ಸಿಕ್ಕಿಬಿಟ್ರೆ ಅಷ್ಟೇ ಸಾಕು. ಅಮ್ಮಮ್ಮ, ಹಾ, ಏನಾಯ್ತು ಬೇಬಿ? ಡ್ಯಾಡ್ಗೆ ಮಾಡೋಕ್ ಬೇರೆ ಕೆಲಸ ಇಲ್ವಾ? ಅವ್ರು ಯಾಕೆ ಈಗ ಆಡ್ತಿದ್ದಾರೆ? ಬಿಡು ಬೇಬಿ, ನಾನು ಆಗಲೇ ಹೇಳಿದೆ ತಾನೆ ಈ ವಿಷಯದ ಬಗ್ಗೆ ನೀನು ಟೆನ್ಷನ್ ತಗೋಬೇಡ ಅಂತ. ಏನು, ನಿಮ್ಮಪ್ಪ ಮತ್ತೆ ಆ ಕಮಲಿ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ದಂತಾನೆ? ಮಾತಾಡಲೇ ಬಿಡು. ಸರಿಯಾದ ಟೈಮ್ ನೋಡಿಕೊಂಡು ಎಲ್ರಿಗೂ ಈ ಕಾಮಿನಿ ದೇವಿ ಉತ್ತರ ಕೊಡ್ತಾಳೆ. ಅದಲ್ಲ ಅಮ್ಮಮ್ಮ, ಮತ್ತೆ ಡ್ಯಾಡ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಇಲ್ಲ ಬೇಬಿ, ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ. ಅವಳನ್ನು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದಾನೆ ನಿಮ್ಮಪ್ಪ. ಅಮ್ಮಮ್ಮ, ಅವ್ರು ಹಾಸ್ಪಿಟ್ಲಿಂದ ವಾಪಸ್ ಬಂದು ಈಗ ಹಿಟ್ ಮ್ಯಾನ್ ಬಗ್ಗೆ ಕಂಪ್ಲೇಂಟ್ ಕೊಡೋಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಏನು ಹೇಳ್ತಾ ಇದೆಯಾ ಬೇಬಿ? ಎಸ್ ಅಮ್ಮಮ್ಮ, ಅವನೀಗ ಏನಾದರೂ ಸಿಕ್ಕಾಕೊಂಡ್ರೆ ಅಷ್ಟೇ ನಮ್ಮ ವಿಷಯ ಎಲ್ಲ ಹೊರಗೆ ಬರುತ್ತೆ. ಪ್ಲೀಸ್ ಏನಾದರೂ ಮಾಡಿ ಅಮ್ಮಮ್ಮ. ಇಲ್ಲ ಬೇಬಿ, ಇಲ್ಲ. ಆ ಹಿಟ್ಮ್ಯಾನು ಅಷ್ಟು ಸುಲಭವಾಗಿ ಇವನ ಕೈಗೆ ಸಿಕ್ಕಾಕೊಳ್ಳೋದಿಲ್ಲ. ನೀನೇನು ವರಿ ಮಾಡ್ಕೋಬೇಡ, ಓಕೆ? ಹಾಂ ಅಮ್ಮಮ್ಮ, ನಾವು ಮಾಡಿದ ಪ್ಲ್ಯಾನಲ್ಲಿ ಇದೇ ಬೆಸ್ಟ್ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಇದು ಉಲ್ಟಾ ಹೊಡೆಯೋ ಆಗಿದೆ. ನಾವು ಮಾಡಿದ ಅಟೆಂಪ್ಟ್ ಮಿಸ್ ಆಗೋಯ್ತು. ಅದು ಅಲ್ಲದೆ ಎಲ್ಲರೂ ಆ ಕೆಸರಿನ ಕಮಲಿನ ರಾಣಿ ಥರ ಟ್ರೀಟ್ ಮಾಡ್ತಿದ್ದಾರೆ. ಐ ಜಸ್ಟ್ ಕಾಂಟ್ ಟಾಲರೇಟ್ ದಿಸ್. ಟ್ರಸ್ಟ್ ಮೀ ಬೇಬಿ. ನೋಡು, ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಅಂತ ದೊಡ್ಡ ದೊಡ್ಡ ಟೆನ್ಷನ್ ಏನೂ ಅಲ್ಲ. ನೀನು ಈ ಮನೆ ಯುವರಾಣಿ ಆಗೋ ಕಾಲ ತುಂಬ ದೂರ ಏನೂ ಇಲ್ಲ ಅನಿಕಾ. ಆಮೇಲೆ ಈ ಮನೆಯವ್ರನ್ನೆಲ್ಲ ಆಚೆ ಹಾಕೋದು ನನ್ನ ಜವಾಬ್ದಾರಿ. ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ಬೇಬಿ. ಅದಕ್ಕೆ ಕಮಲಿಗೋಸ್ಕರ ಉಪವಾಸ ಇದ್ದು ಪ್ರದಕ್ಷಿಣೆ ಹಾಕುವಾಗ ಅಣ್ಣನ ಮುಖ ನೋಡಿದ್ರ ಹಾಗೆ ಹೊಳಿತಾ ಇತ್ತು. ಮೂರಜ್ನ ನಾನು ಮೊದಲು ತಮಾಷೆಗೆ ಅಂದ್ಕೊಂಡೆ, ಆದರೆ ಇಷ್ಟು ಸೀರಿಯಸ್ ಆಗಿ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಏನು ಜೋರು ಡಿಸ್ಕಷನ್ ಆಗ್ತಿದೆ? ಹಾಗೇನಿಲ್ಲ ಮಾವ, ಅಡುಗೆ ಬಗ್ಗೆ ಮಾತಾಡ್ತಾ ಇದ್ವಿ. ಓ ಹಾಂ ರಚನಾ, ಈಗ ಹೇಗೂ ಹಾಲಿಡೇಸು, ಸ್ವಲ್ಪ ಅಡುಗೆ ಕಲ್ತ್ಕೊಳಮ್ಮ, ಹೇಳ್ಕೊಡಮ್ಮ ಹಾಸಿನಿ. ಎಲ್ಲ ರೆಡಿನಾ? ಹಾಂ, ರೆಡಿ ಐತೆ.
ಇವತ್ತಿಬ್ರು ಸಂಪ್ರದಾಯಬದ್ಧವಾಗಿ ಕಾಣಿಸ್ತಾ ಇದ್ದೀರಿ. ಅಮ್ಮ, ಅದು ಕೃಷ್ಣವೇಣಿ ಆಂಟಿ ನಮ್ಮನ್ನ ದೇವಸ್ಥಾನಕ್ಕೆ ಕರೆದ್ರು, ಅದಕ್ಕೆ ಹೋಗಿ ಬಂದ್ವಿ. ರೋಹಿತ್ ಮೀಟಿಂಗ್ ಹೋಗಿದ್ದಾನ? ಹ್ಞೂ ಅತ್ತೆ. ಋಷಿ ಎಲ್ಲಿ? ಅವನು ಮೇಲ್ ರೂಮಲ್ಲಿದ್ದಾನೆ ಅತ್ತೆ. ಹೌದಾ? ಅಲ್ಲಮ್ಮ, ಊಟದ ಟೈಮ್ ಆಯಿತು, ಇಲ್ಲಿಗೆ ಬರ್ದೆ ಅಲ್ಲೇನು ಮಾಡ್ತಿದ್ದಾನೆ? ಅದು ಅವನು ಹಸಿವಿಲ್ಲ ಅಂತಿದ್ದ ಮಾವ. ಹೌದು, ಏನೋ ಓದೋ ಕೆಲಸ ಇದೆ, ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದ್ದ. ಇತ್ತೀಚೆಗೆ ಒಟ್ಟಿಗೆ ಕೂತು ಊಟನೇ ಮಾಡೋಕ್ಕಾಗ್ತಿಲ್ಲ. ಕಾಲೇಜಿಗೆ ರಜಾ ತಾನೆ, ಅವನನ್ನು ಕರೀರಿ. ಅಯ್ಯೋ, ರಿಷಿ ಉಪವಾಸ ಇದ್ದಾನಲ್ಲ, ಈಗ ಅವ್ನು ಹೇಗೆ ಕರೆಯೋದು? ರೂಮ್ವರೆಗೂ ಹೋಗಿ ಅವ್ನಿಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳ್ಬಿಡ್ತೀನಿ. ಹಾಸಿನಿ, ಇನ್ನೂ ಏನು ಯೋಚನೆ ಮಾಡ್ತಾ ನಿಂತಿದ್ಯಾ? ಹೋಗಿ ಅವನನ್ನು ಕರಿ. ಸರಿ ಅತ್ತೆ. ಹಾಸಿನಿ, ನೀನು ಇವರಿಬ್ರಿಗೂ ಊಟ ಬಡಿಸಮ್ಮ, ನಾನು ಅವನ್ನ ಕರ್ಕೊಂಬರ್ತೀನಿ. ಅಯ್ಯೋ ಬೇಡ ಮಾವ, ನಾ ಹೋಗಿ ಕರ್ಕೊಂಬರ್ತೀನಿ. ನಾನು ಕರ್ಕೊಂಬರ್ತೀನಿ, ನೀನು ಬಡಿಸು. ಅಪ್ಪ ನನಗೆ ಬೇಡ. ಬಾ ಅಂದರೆ ಕೇಳಬೇಕು, ನೀನೀಗ ಬರ್ದೆ ಹೋದರೆ ಅಮ್ಮ ಬೇಜಾರು ಮಾಡ್ಕೋತಾಳೆ. ಬಾ. ಅಪ್ಪ ಪ್ಲೀಸ್. ಎಷ್ಟು ಆಟ ಮಾಡ್ತೀಯ? ಕೂತ್ಕೋಪ, ಊಟ ಮಾಡು. ಊಟಕ್ಕೆ ಬರ್ದೆ ಏನು ಮಾಡ್ತಿದ್ದೆ ರಿಷಿ? ಸ್ವಲ್ಪ ಕೆಲಸ ಇತ್ತು, ಅದನ್ನು ಮಾಡ್ತಿದ್ದೆ. ನೀನು ಹಣೆ ಕುಂಕುಮ ಇಟ್ಟಿದ್ಯಲ್ಲ, ನಿನ್ನೂ ಕೃಷ್ಣವೇಣಿ ಆಂಟಿ ಕರೆದಿದ್ರಾ? ಕೃಷ್ಣವೇಣಿನಾ? ಅವ್ರು ಯಾರು? ಅತ್ತೆ, ಅದು ನಾವು ದೇವಸ್ಥಾನದಿಂದ ಬಂದು ರಿಷಿಗೆ ಪ್ರಸಾದ ಕೊಟ್ವಿ, ಅದನ್ನ ಹಣೆಗೆ ಇಟ್ಕೊಂಡಿದ್ದಾನೆ. ಓ ಹೌದಾ? ಹಾ ಹೌದಮ್ಮ, ಕರೆಕ್ಟು. ಸರಿ ಹಾಸಿನಿ, ಬಡ್ಸ್. ನನಗೆ ಊಟ ಬೇಡ, ಹಸಿವಿಲ್ಲ. ಯಾಕೋ? ಊಟದ ಟೈಮ್ ಆಯ್ತಲ್ಲ, ಬೆಳಗ್ಗಿಂತ ಬೇರೆ ನೀನೇನೂ ತಿಂದಿಲ್ಲ. ಕೂತ್ಕೊಂಡು ಊಟ ಮಾಡು. ಅಮ್ಮ ಇಲ್ಲಮ್ಮ, ಅಪ್ಪ ತುಂಬ ಕಂಪೇರ್ ಮಾಡಿದ್ರು ಅಂತ ಬಂದೆ ಅಷ್ಟೆ. ನೀವೆಲ್ಲ ಊಟ ಮಾಡಿ, ನನಗೆ ಬೇಡ, ಬೇಜಾರು ಮಾಡ್ಕೊಬೇಡಿ. ಯಾಕ್ರಿ ಇವ್ನು ಹೀಗೆ ಆಡ್ತಿದ್ದಾನೆ? ಅಲ್ಲ ಋಷಿ, ಎಷ್ಟು ಸೇರುತ್ತೋ ಅಷ್ಟು ಊಟ ಮಾಡೋದಕ್ಕೆ ಏನು ಕಷ್ಟ? ಅಪ್ಪ ಪ್ಲೀಸ್, ಇವತ್ತೊಂದಿನ ನನ್ನ ಏನು ಕ್ವಶನ್ ಮಾಡಬೇಡಿ. ಅಮ್ಮ ನೀವು ಊಟ ಮಾಡಿ ಪ್ಲೀಸ್, ನಾನು ಆಮೇಲೆ ತಿಂತೀನಿ, ನೀವು ಊಟ ಮಾಡಿ ಪ್ಲೀಸ್. ರಿಷಿ, ಇದೇನಿದು ಡೋರ್ ಓಪನ್ ಆಗ್ಯದ? ಯಾರು ನೋಡ್ಕೊಳ್ಳಿಲ್ವಾ? ಹೇ ರಿಷಿ, ಬಾಗ್ಲು ಹಾಕ್ಬೇಡ, ಅದು ಲಾಕ್ ಸರಿಗಿಲ್ಲ, ಕ್ಲೋಸ್ ಆದ್ರೆ ಓಪನ್ ಆಗಲ್ಲ. ಓ ಸರಿ ಅದಕ್ಕೆ. ಹಾಸಿನಿ, ಕಾರ್ಪೆಂಟರ್ ಕರೆಸಿ ಮೊದಲು ಆ ಡೋರ್ ಸರಿ ಮಾಡ್ಸಮ್ಮ. ಹ್ಞೂ ಮಾವ. ರಿಷಿ ಯಾಕೆ ಊಟ ಮಾಡ್ದೆ ಹಾಗೆ ಹೋದ? ಅಮ್ಮ, ಅಣ್ಣಂಗೆ ಸ್ಟಮಕ್ ಅಪ್ಸೆಟ್ ಆಗಿರಬೇಕು, ಅದನ್ನ ಹೇಳೋಕ್ಕಾಗದೆ ಹೀಗೆ ಮಾಡಿದ್ದಾನೆ ಅನ್ಸುತ್ತೆ. ನೀವು ಊಟ ಮಾಡಿ. ಹಾಸಿನಿ, ಆಮೇಲೆ ನೀನೇ ರೂಮ್ಗೆ ಹೋಗಿ ಅವನಿಗೆ ಊಟ ಕೊಟ್ಬಾ ಅಮ್ಮ. ಹ್ಞೂ ಮಾವ. ತಾರ, ನೀನು ಊಟ ಮಾಡು, ನಾವು ರಾವ್ ಅವ್ರನ್ನ ಭೇಟಿ ಮಾಡಕ್ಕೆ ಹೋಗಬೇಕು. ಕಮಲಿ ಅವರೇ, ನಾನು ಒಂದು ತೊಟ್ಟು ನೀರು ಸಹ ಕುಡಿದೇ ಇದ್ರೆ ನಿಮಗೆ ಒಳ್ಳೇದಾಗತ್ತೆ ಅಂತ ಹೇಳಿದ್ದಾರೆ. ನಿಮಗೋಸ್ಕರ ಮಾಡ್ತಿರೋ ಈ ಉಪವಾಸನೂ ಒಂಥರ ಸುಖವಾಗಿದೆ. ನಿಮ್ಗೆ ಒಳ್ಳೇದಾಗಬೇಕು ಕಮಲಿ ಅವರೇ.